ಇನ್ನು ರೇಣುಕಾಸ್ವಾಮಿ ಹತ್ಯೆಯಾದ ನಂತರ ರೇಣುಕಾಸ್ವಾಮಿಯವರ ಮೊಬೈಲ್ ಅನ್ನು ನಾಶ ಮಾಡಿದ್ದಾರೆ ಆರೋಪಿಗಳು. ಕೊಲೆಯಾದ ಬಳಿಕ 2 ಮೊಬೈಲ್ ಫೋನ್ಗಳನ್ನು ಕೂಡ ನಾಶ ಮಾಡಿದ್ದಾರೆ. ಮೃತದೇಹ ಎಸೆದಂತ ಜಾಗದ ಪಕ್ಕದಲ್ಲೇ ಹರಿಯುವಂತ ರಾಜಕಾಲುವೆಗೆ ಈ ಮೊಬೈಲ್ ಅನ್ನು ಎಸೆದಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಮಹತ್ವದ ಸಾಕ್ಷ್ಯ ಇದೆ ಎನ್ನಲಾದಂತ 2 ಮೊಬೈಲ್ ಅನ್ನ ಕೂಡ ಮೋರಿಗೆ ಎಸೆದಿದ್ದಾರೆ ಆರೋಪಿಗಳು. ರೇಣುಕಾಸ್ವಾಮಿ ಮತ್ತೊಬ್ಬ ಆರೋಪಿಯ ಮೊಬೈಲ್. ಸೊ ಇದು ಸಾಕ್ಷ್ಯ ಆಗಿ ಬದಲಾಗುತ್ತೆ, ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ 2 ಮೊಬೈಲ್ ಅನ್ನ ಕೂಡ ಮೋರಿಗೆ ಎಸೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ರೇಣುಕಾಸ್ವಾಮಿಯ ಮೊಬೈಲ್ ಹಂಗಿದ್ರೆ ಪತ್ತೆಯಾಗಿಲ್ಲ, ಎಲ್ಲಿದೆ ಏನ್ ಕತೆ ಗೊತ್ತಿಲ್ಲ. ರಕ್ಷತ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ರೇಣುಕಾಸ್ವಾಮಿಯ ಮೊಬೈಲ್ ಕೂಡ ಪ್ರಮುಖವಾದಂಥ ಸಾಕ್ಷ್ಯ ಆಗುತ್ತೆ. ಆತನನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಕಾರ್ನಲ್ಲಿ ಕರ್ಕೊಂಡ್ಬಂದಂಥ ವೇಳೆಯಲ್ಲಿ ಪ್ರಮುಖವಾಗಿ ಆರನಗರ ಶೆಡ್ನಲ್ಲಿ ಕೂಡಿಯಾಗಿ ಹಲ್ಲೆಯನ್ನು ಮಾಡ್ತಾರೆ. ಅವತ್ತು ಮಧ್ಯಾಹ್ನ 2:45ರಿಂದ 3 ಗಂಟೆ ಸುಮಾರಿಗೆ ಶೆಡ್ ಕರ್ಕೊಂಡ್ಬರ್ತಾರೆ. 6 ಗಂಟೆವರೆಗೂ ಹಲ್ಲೆ ಆಗುತ್ತೆ. 6:30ಕ್ಕೆ ರೇಣುಕಾಸ್ವಾಮಿ ಅವರು ಕೊನೆ ಉಸಿರು ಎಳಿತಾರೆ. ತದನಂತರದಲ್ಲಿ ತಡರಾತ್ರಿ 1:30ರ ನಂತರದಲ್ಲಿ ಮೃತದೇಹವನ್ನ ಡಿಸ್ಪೋಸ್ ಮಾಡಿದ್ವಿ ಅಂತೇಳಿ ಆರೋಪಿಗಳು ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇವೆಲ್ಲವೂ ಕೂಡ ಆದ ನಂತರದಲ್ಲಿ ಮೃತಪಟ್ಟಂತ ರೇಣುಕಾಸ್ವಾಮಿಯ ಮೊಬೈಲ್ ಎಲ್ಲಿ ಅಂತೇಳಿ ಪೊಲೀಸರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆರೋಪಿಗಳು ಮೊದಲ 2 ದಿನಗಳ ಕಾಲ ತಮಗೇನು ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಪೊಲೀಸರ ಮುಂದೆ ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ನಮಗೆ ಗೊತ್ತಿಲ್ಲ, ಅವನನ್ನ ಕರ್ಕೊಂಡ್ಬಂದಿದ್ದು ರಾಘವೇಂದ್ರ, ಮೊಬೈಲ್ ಅಲ್ಲೇ ಸ್ವಿಚ್ ಆಫ್ ಆಗಿದೆ, ಚಿತ್ರದುರ್ಗದಲ್ಲೇ ಮೊಬೈಲ್ ಇರ್ಬೋದು ಅಂತೇಳಿ ಪೊಲೀಸರ ಮುಂದೆ ತಪ್ಪು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನ, ಜೊತೆಗೆ ಪೊಲೀಸರ ತನಿಖೆಯ ಹಾದಿಯನ್ನು ತಪ್ಪಿಸುವಂಥ ಕೆಲಸವನ್ನು ಆರೋಪಿಗಳು ಮಾಡಿದ್ರು. ಆದರೆ ಮೃತಪಟ್ಟಂತ ರೇಣುಕಾಸ್ವಾಮಿಯ ಕಡೆಯ ಟವರ್ ಡಂಪ್ ಕೂಡ ಆರ್ ನಗರ ಶೆಡ್ ಬಳಿ ಇತ್ತು. ಜೊತೆಗೆ ಮೊಬೈಲ್ IMEI ನಂಬರ್ ಅನ್ನ ಚೆಕ್ ಮಾಡಿ ಅದನ್ನ ಟ್ರ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಮೃತದೇಹವನ್ನ ಬಿಸಾಡಿದ್ದಂತಹ ಕೆಲವೇ ದೂರಗಳಲ್ಲಿ ಮೊಬೈಲ್ ಟವರ್ ಡಂಪ್ ಗೊತ್ತಾಗ್ತಿರುವಂಥದ್ದು. ಆದರೆ ಇದುವರೆಗೂ ಕೂಡ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯ ಮೊಬೈಲ್ ತನಿಖಾಧಿಕಾರಿಗಳಿಗೆ ಲಭ್ಯವಾಗಿಲ್ಲ. ಜೊತೆಗೆ ರೇಣುಕಾಸ್ವಾಮಿಯ ಮೊಬೈಲ್ನ ಜೊತೆಯಲ್ಲಿ ಪ್ರಕರಣದ ಮತ್ತೋರ್ವ ಆರೋಪಿಯ ಮೊಬೈಲ್ ಅನ್ನು ಕೂಡ ಆರೋಪಿಗಳು ಬಿಸಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಆದರೆ ಎಲ್ಲಿ ಮೊಬೈಲ್ಗಳನ್ನು ಡಿಸ್ಪೋಸ್ ಮಾಡಿದ್ರು ಅಂತೇಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮೃತದೇಹವನ್ನು ಎಸೆದಿದ್ದಂಥ ಸುಮ್ನಳ್ಳಿಯ ಸತ್ವ ಅಪಾರ್ಟ್ಮೆಂಟ್ನ ಬಳಿಯಲ್ಲಿ ಮೃತದೇಹವನ್ನು ಬಿಸಾಡಿದ್ರೆ, ಅಪಾರ್ಟ್ಮೆಂಟ್ನ ಕೆಲವೊಂದಷ್ಟು ದೂರದಲ್ಲಿ ರಾಜಕಾಲುವೆಯಲ್ಲಿ ಏನು ನೀರು ಹರಿದು ಹೋಗುತ್ತೆ, ರಾಜಕಾಲುವೆಯ ಚರಂಡಿಗೆ ಅಂದ್ರೆ ದೊಡ್ಡದಾದಂಥ ಮೋರಿಗೆ ನಾವು ಮೊಬೈಲನ್ನು ಬಿಸಾಕಿದ್ವಿ ಅಂತೇಳಿ ಸದ್ಯ ಪೊಲೀಸರ ಮುಂದೆ ಆರೋಪಿಗಳು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.